ಸೊ ನಾನಿವತ್ತು ರಾತ್ರಿ ಮಿಕ್ಕಿರೋ ರೈಸ್ನಲ್ಲಿ ಬೆಳಗ್ಗೆ ಟಿಫನ್ಗೆ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಬನ್ನಿ. ಸೊ ಇದು ಒಂದು ಬೆಸ್ಟ್ ಐಡಿಯಾ. ಎಲ್ಲ ಹೆಣ್ಮಕ್ಳಿಗೂ ರಾತ್ರಿ ಏನಾದರೂ ರೈಸ್ ಸ್ವಲ್ಪ ಜಾಸ್ತಿ ಮಿಕ್ಕಿದ್ರೆ ಬೆಳಗ್ಗೆ ಏನು ಮಾಡೋದು, ಚಿತ್ರಾನ್ನ ಪುಳಿಯೋಗರೆ ಅಂತ ಹೇಳ್ತಾರೆ. ಸೊ ಈ ಥರ ಡಿಫ್ರೆಂಟಾಗಿ ಕೂಡ ಮಾಡ್ಕೊಂಡು ತಿನ್ಬೋದು, ತುಂಬ ಸ್ಮೂತಾಗಿ ಟೇಸ್ಟಿಯಾಗಿ ಕೂಡ ಬರುತ್ತೆ. ಸೊ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ. ನೋಡ್ತಾ ಇದ್ದೀರಾ, ಸೊ ನಾನಿಲ್ಲಿ ನುಗ್ಗೆಕಾಯಿ ದಾಲ್ ಮತ್ತು ನಾನು ಟೊಮೊಟೊ ಚಟ್ನಿ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರಾತ್ರಿ ಉಳಿದಿರೋ ಅನ್ನನ ನಾನು ಗ್ರೈಂಡ್ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಇದೆಲ್ಲ ವೆಜಿಟೇಬಲ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ನಾನು ಗ್ರೀನ್ ವೆಜಿಟೇಬಲ್ ಅಂದರೆ ಸೊಪ್ಪು ಕೂಡ ಹಾಕಿದ್ದೀನಿ ಇಲ್ಲಿ. ಸೊ ಸೌತೆಕಾಯಿ, ಕ್ಯಾರೆಟು, ಆನಿಯನ್, ಗ್ರೀನ್ ಚಿಲ್ಲಿ ಇದೆಲ್ಲ ಹಾಕಿದ್ದೀನಿ. ಸೊ ಇದೆಲ್ಲ ನಾನು ಚೆನ್ನಾಗಿ ಚಪಾತಿ ಹಿಟ್ಟು ಥರ ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಕಲಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಈ ಥರ ನಾನು ರೊಟ್ಟಿ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ನಾನಿಲ್ಲಿ ಒಂದು ಪ್ಯಾನ್ ಮೇಲೆ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಎರಡೂ ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ ಇಷ್ಟೇ. ಸೊ ಇದು ತುಂಬ ಸ್ಮೂತಾಗಿ ಕೂಡ ಬರುತ್ತೆ, ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ. ಸೊ ನಾನಿಲ್ಲಿ ಇದ್ರ ಜೊತೆ ನಾನು ಟೊಮೊಟೊ ರೆಡ್ ಚಟ್ನಿ ಯೂಸ್ ಮಾಡ್ತಾ ಇದ್ದೀನಿ, ಮತ್ತು ಇಲ್ಲಿ ನುಗ್ಗೆಕಾಯಿ ಡ್ರಮ್ ಸ್ಟಿಕ್ ದಾಲ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಬೇಕಾದರೆ ನೀವು ಕಾಯಿ ಚಟ್ನಿ ಮತ್ತು ಸ್ವಲ್ಪ ಕೊಬ್ಬರಿ ಸಿಹಿ ಚಟ್ನಿಯನ್ನು ಮಾಡ್ತಾರೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ನನಗೆ ಅದೆರಡು ಅಷ್ಟು ಇಷ್ಟ ಆಗಲ್ಲ, ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇದು ಬೇಗನೆ ಕ್ರಿಸ್ಪಿ ಆಗಲ್ಲ, ಚೆನ್ನಾಗಿ ಸ್ಮೂತಾಗಿ ಕೂಡ ಬರುತ್ತೆ. ನೋಡ್ತಾ ಇದ್ದೀರಾ. ಓಕೆ, ಸೊ ನಿಮಗೆ ಮತ್ತೆ ಬೇರೆ ಏನಾದರೂ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ.